ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿ, ನೀವು ಸೂಪರ್ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತೊಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಏನು ಕೇಳ್ಬೋದು ನೀವು, ಏನು ಮೇಡಮ್ ಕಡುಬು ಕಜ್ಜಾಯ ತಿಂಡಿ ತಿನಿಸುಗಳು ತೋರಿಸ್ತಾ ಇದ್ದೀರಾ ಅಂತ. ಸೊ ಅದು ಆಮೇಲೆ ಏನಕ್ಕಂತ ಹೇಳ್ತಾನೆ. ಇದೇನಪ್ಪ ಅಂದರೆ ಸಿಲ್ವರ್ ಕೋಟೆಡ್ ಪ್ಲೇಟ್ಸ್ ಎಲ್ಲರ ಮನೇಲಿ ಇವಾಗ ಸಾಮಾನ್ಯವಾಗಿ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಅಲ್ಲ. ನಾವು ತೊಗೊಂಬರ್ತೀವಿ, ಕೆಲವೊಂದು ಸರಿ ರಿಟರ್ನ್ ಗಿಫ್ಟ್ಸ್ ಆಗಿ ಈ ಥರ ಪ್ಲೇಟ್ಸೆಲ್ಲ ಕೊಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ನಾವು ತೊಗೊಂಬಂದು ಮನೆಯಲ್ಲಿ ಪೂಜೆಗಳಿಗೆಲ್ಲ ನಾವು ಯೂಸ್ ಮಾಡ್ತೀವಿ. ವರಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ಗಣೇಶ ಹಬ್ಬಕ್ಕೆ, ಕೃಷ್ಣ ಜನ್ಮಾಷ್ಟಮಿಗಾಗಿರ್ಬೋದು, ಎಲ್ಲದನ್ನು ಪೂಜೆಗಂತ ಮುಂದೆ ಹಣ್ಣು ಹಂಪಲು ಮತ್ತು ತಿಂಡಿ ತಿನಿಸುಗಳನ್ನೆಲ್ಲ ಇಡ್ತೀವಿ. ಸೊ ಅದನ್ನು ಯಾವ ರೀತಿ ನಾವು ಸೇಫ್ಟಿಯಾಗಿ, ಅಂದರೆ ಕಲರ್ ಅಂದರೆ ಕೋಟಿಂಗ್ ಹೋಗದೆ ಇರೋಂಗೆ ಯಾವ ರೀತಿ ನಾವು ಸೆಕ್ಯೂರ್ ಮಾಡೋದಂತ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೇಲಿ ಇಷ್ಟೊಂದು ಪ್ಲೇಟ್ಸ್ ಇತ್ತು. ಕೆಲವೊಂದು ನಾನು ತೊಗೊಂಡಿದ್ದೀನಿ, ಕೆಲವೊಂದು ರಿಟರ್ನ್ ಗಿಫ್ಟ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಪೂಜೆ ಎಲ್ಲ ಆದಮೇಲೆ ಕೆಲವೊಂದು ಸಲ ಈ ಅರಿಶಿನ ಕುಂಕುಮ ಎಲ್ಲ ಬಿದ್ದೋಗ್ಬಿಡತ್ತೆ. ಸೊ ನಾವೇನು ಮಾಡ್ತೀವಿ, ಏನೋ ಬಿಡು ಅಂತ ಸುಮ್ಮನೆ ಹಂಗೆ ಉದುರಿಸ್ಬಿಟ್ಟು ಹಾಗೆ ಇಟ್ಬಿಡ್ತೀವಿ. ಅದು ಮಾಡೋದು ತಪ್ಪು. ಆ ಥರ ಮಾಡೋದ್ರಿಂದ ಅರಿಶಿನ ಕುಂಕುಮ ಏನಾದರೂ ಅಂಟಿದ್ರೆ ಹಾಗೆ ಕವರ್ ಮಾಡಿಬಿಟ್ರೆ ಅದು ಹಾಗೆಯೇ ಕೂತ್ಬಿಡತ್ತೆ, ಅಲ್ಲಿ ಕಪ್ಪಗಾಗ್ಬಿಡತ್ತೆ. ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಈ ಥರ ಅರಿಶಿನ ಕುಂಕುಮ ಬಿದ್ದ ಮೇಲೆ ಒಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನೀಟಾಗಿ ಅದನ್ನು ಒಂದು ಕ್ಲಾತ್ ತೊಗೊಂಡು, ಯಾವುದೋ ಒಂದು ಟಿಶ್ಯೂ ಪೇಪರ್ ಇಲ್ಲಿಂದ ಕ್ಲಾತ್ ತೊಗೊಂಡು ನೀಟಾಗಿ ಅರಿಶಿನ ಕುಂಕುಮ ಒರೆಸ್ಕೊಬೇಕು. ಯಾವುದೇ ಕಾರಣಕ್ಕೂ ನೀರು ಒಂದು ತೊಟ್ಟು ಕೂಡ ನೀರು ಬೀಳೋ ಹಾಗಿಲ್ಲ, ಒಂದು ಡ್ರಾಪ್ ನೀರು ಕೂಡ ಬೀಳೋ ಆಗಿಲ್ಲ. ಯಾಕಂದರೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ನೀರು ಬಿದ್ದರೆ ಈ ಥರ ಕಪ್ಪಗಾಗ್ಬಿಡತ್ತೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದು. ನೋಡಿ ಈ ಥರ ಕಪ್ಪಗಾಗ್ಬಿಡತ್ತೆ. ಯಾವುದೇ ಕಾರಣಕ್ಕೂ ದಯವಿಟ್ಟು ನೀರನ್ನ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಪ್ಲೇಟ್ಗೂ ಸ್ವಲ್ಪ ಅರಿಶಿನ ಕುಂಕುಮ ಅಂಟಿತ್ತು, ಇದನ್ನು ನಾನು ಒರೆಸ್ಕೊತಾ ಇದ್ದೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸೇಮು ಸಿಲ್ವರ್ ಪ್ಲೇಟ್ ಇದ್ದಾಗೇ ಇರುತ್ತೆ. ಸೊ ಇದನ್ನು ನಾವು ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಆದ್ದರಿಂದ ನಾವು ಇದನ್ನು ಲಾಂಗ್ ಟೈಮು ಯಾವ ರೀತಿ ಕೋಟಿಂಗ್ ಹೋಗ್ದಿರಂಗೆ ನೋಡ್ಕೋಬೋದು. ಅದೇ ರೀತಿ ಈ ಪೀಠ, ಆಲ್ಮೋಸ್ಟ್ ಎಲ್ಲರ ಮನೇಲಿ ಈ ಥರ ಪೀಠ ಇದ್ದೇ ಇರುತ್ತೆ. ಈ ಪೀಠನೂ ಅಷ್ಟೇ, ನಾನು ಇದನ್ನು ತೊಗೊಂಡು 20 ಇಯರ್ಸ್ ಆಯಿತು ಅಮ್ಮ ಮನೆಯಲ್ಲಿ. ನೋಡಿ ಇವತ್ತಿಗೂ ಆ ಶೈನಿಂಗ್ ಇರ್ಬೋದು ಹೋಗೇ ಇಲ್ಲ. ಯಾಕಂದರೆ ನಾನು ಈ ರೀತಿ ಇದನ್ನು ನಾನು ಸೆಕ್ಯೂರ್ ಮಾಡ್ತೀನಿ. ಯಾವ ರೀತಿನಪ್ಪ ಅಂತ ಹೇಳಿದ್ರೆ, ಇದನ್ನು ಸೆಕ್ಯೂರ್ ಮಾಡೋದಕ್ಕೆ ನಾನಿಲ್ಲಿ ನ್ಯೂಸ್ ಪೇಪರ್ ಬಳಸ್ತಾ ಇದ್ದೀನಿ. ನ್ಯೂಸ್ ಪೇಪರ್ ಹಾಕಿ ನೀಟಾಗಿ ಕವರ್ ಮಾಡಬೇಕು. ಎಲ್ಲೂ ಗಾಳಿ ಹೋಗ್ದಿರಂಗೆ ನೀಟಾಗಿ ನಾವು ಸುತ್ತಿ ಇಡಬೇಕು. ಸುತ್ತಿದೆಲ್ಲ ಆದಮೇಲೆ ಆಮೇಲೆ ತೋರಿಸ್ತೀನಿ. ಇನ್ನೇನು ಸುತ್ತೋದು ತೋರಿಸಿದ್ರೆ ನಿಮಗೆ ಬೋರಿಂಗ್ ಅನಿಸ್ಬಿಡುತ್ತೆ. ಕವರ್ ಮಾಡ್ಕೋಬೇಕು. ಒಂದು ದಾರದಿಂದನೋ ಒಂದು ರಬ್ಬರ್ ಬ್ಯಾಂಡಿಂದನೋ ನೋಡಿಕೊಂಡು ನೀಟಾಗಿ ಎಲ್ಲ ಕಡೆ ಸುತ್ಕೋಬೇಕು. ಮತ್ತು ಪ್ಲೇಟ್ಸ್ ಒಂದೇ ಥರ ಒನ್ ಬೈ ಒನ್ ಚಿಕ್ಕದು ದೊಡ್ಡದಿದ್ದರೆ ಒಂದೇ ಇದರಲ್ಲಿ ಇಟ್ಟು ಬೇಕಾದ್ರೆ ನೀವು ಅದನ್ನು ಕವರ್ ಮಾಡಿ ಇಡಬೇಕು. ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಗಾಳಿ ಹೋಗದೆ ಇರಾಗ ಬೇಕಾದ್ರೆ 2 ಪೇಪರ್ ಹಾಕಿ ನೀಟಾಗಿ ಕವರ್ ಮಾಡಿ ಇಟ್ಬಿಡಿ. ಇದಕ್ಕೆ ದಾರ ಸುತ್ತಬಿಡ್ತೀನಿ ನಾನು. ನೋಡ್ತಿರ್ಬೋದು, ಈ ಥರ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಆ ಶೈನಿಂಗು ಹೋಗೋದಿಲ್ಲ. ಮತ್ತು ಅದೇ ಥರ ಈ ಸೈಜ್ ವೈಸ್ ಇಡಬೇಕಲ್ವ. ಸೊ ಅದರಿಂದ ಇನ್ನು ಮಿಕ್ಕಿದ ಪ್ಲೇಟ್ಸ್ಗೂ ನಾನು ಇನ್ನೂ 2 ಪೇಪರ್ ಹಾಕಿ ಕವರ್ ಮಾಡಿಡ್ತೀನಿ. ಇದಕ್ಕೊಂದು ಕವರ್ ಮಾಡಿ ಒಂದು ಬಾಕ್ಸ್, ಯಾವುದೊಂದು ಕಾಟನ್ ಬಾಕ್ಸಲ್ಲಿ ಇಟ್ಬಿಟ್ರೆ ವರ್ಷಕ್ಕೆ 1 ಸಲ 2 ಸಲ ತೆಗಿತೀವಿ ಅಷ್ಟೇ. ತುಂಬ ದಿನಗಳ ಕಾಲ ಬಳಸಬೇಕಂದ್ರೆ ನೀಟಾಗಿ ಈ ಥರ ನಾವು ಯೂಸ್ ಮಾಡಿದ್ಮೇಲೆ ನೀಟಾಗಿ ಇಟ್ಕೊಳ್ಳೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ಇದನ್ನೇ ಮರುಬಳಕೆ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಳಾಗಿಬಿಡತ್ತೆ. ಯಾಕಂದರೆ ದುಡ್ಡು ಕೊಟ್ಟು ಕೆಲವೊಂದು ತಂದಿರ್ತೀವಿ, ಸುಮ್ಮನೆ ಬರಲ್ವ ದುಡ್ಡು, ಹಾಳಾಗಬಾರ್ದಲ್ವ. ಸೊ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಆಗಿರುತ್ತಲ್ವ. ಆದ್ದರಿಂದ ಈ ಟಿಪ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು, ಈ ಥರ ಸಿಲ್ವರ್ ಪ್ಲೇಟ್ಸಲ್ಲಿ ನಾವು ಆಲ್ಮೋಸ್ಟು ಹಣ್ಣು ಹಂಪಲು ತಿಂಡಿ ತಿನಿಸುಗಳನ್ನ ಇಟ್ಬಿಡ್ತೀವಿ. ಹಣ್ಣು ಅರಿಶಿನ ಕುಂಕುಮ ಓಕೆ, ಆದರೆ ಈ ಥರ ತಿಂಡಿ ತಿನಿಸುಗಳನ್ನ ನಾವು ಡೈರೆಕ್ಟಾಗಿ ಇಡೋ ಹಾಗಿಲ್ಲ. ಇಟ್ಟರೆ ಅಂತೂ ಆ ಕೋಟಿಂಗ್ ಏನಿರುತ್ತೋ ಅದು ಪದಾರ್ಥಕ್ಕೆ ಅಂಟಿಬಿಟ್ಟು ನಾವು ಸೇವಿಸೋದ್ರಿಂದ ನಮಗೆ ತೊಂದರೆ ಆಗೋ ಹೆಲ್ತ್ ಇಶ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಪ್ಲೇಟ್ ಒಳಗಡೆ ಈ ಥರ ತಿಂಡಿ ತಿನಿಸುಗಳನ್ನ ಡೈರೆಕ್ಟಾಗಿ ಇಡೋಕ್ಕೆ ಹೋಗಬೇಡಿ. ಈ ಥರ ಶೀಟ್ ಬರುತ್ತೆ, ಈ ಬೈಂಡ್ ಆಗ್ತೀವಲ್ಲ ಮಕ್ಕಳಿಗೆಲ್ಲ, ಅದ್ರ ಮೇಲೆ ಒಂದು ಕವರ್ ಥರ ಬಂದಿರುತ್ತೆ. ಸೊ ಆದ್ದರಿಂದ ಈ ಥರದ್ದು ಯೂಸ್ ಮಾಡೋದ್ರಿಂದ ಆ ತಿಂಡಿ ಇಡೋದ್ರಿಂದ ಯಾವುದೇ ರೀತಿ ಅಂಟೋದಿಲ್ಲ. ನಾವು ಸೇವಿಸೋದ್ರಿಂದ ನಮಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ತುಂಬಾ ಯೂಸ್ ಆಗುತ್ತೆ. ಈ ಟಿಪ್ನ ನೀವು ನೆಕ್ಸ್ಟ್ ಟೈಮು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದೇ ಥರ ಎಣ್ಣೆಯಲ್ಲಿ ಕರೆದಿರೋ ಅಂಥ ಈ ಥರ ಖರ್ಜೂರಕಾಯಿ ಏನಿರುತ್ತೋ
ಅದನ್ನೆಲ್ಲ ನಾವು ಇಡೋದ್ರಿಂದ ಎಣ್ಣೆನೂ ಏನು ಅಂಟುತ್ತೋ ಆ ಪೇಪರ್ಗೆ ಅಂಟ್ಕೊಂಡ್ಬಿಡತ್ತೆ. ಅಂಟೋದು ಇಲ್ಲ ಬಿಡಿ, ಯಾಕಂದರೆ ಕವರ್ ಟೈಪ್ ಇರೋದ್ರಿಂದ ಅಂಟಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಪ್ಲೇಟ್ಗೆ ಇಟ್ಟರೆ ಆ ಪ್ಲೇಟ್ಗೂ ಹಾಳಾಗ್ಬಿಡುತ್ತೆ, ಎಣ್ಣೆ ಅಂಶ ಹೋಗಿ. ಜೊತೆಗೆ ನಾವು ಅದನ್ನು ಸೇವನೆ ಮಾಡೋದ್ರಿಂದ ಹಾನಿ ಉಂಟಾಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಇನ್ಮೇಲೆ ಏನಾದರೂ ಈ ಥರ ನೀವು ಡೈರೆಕ್ಟಾಗಿ ಹಾಗೆ ಇದ್ದರೆ ಈ ಥರ ಟಿಪ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ನಾನು ಎಲ್ಲನೂ ಕವರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಎಲ್ಲ ಪೂಜೆ ಎಲ್ಲ ಆದಮೇಲೆ ನೀವು ಏನು ಇದಕ್ಕಂತ ನಾವೊಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನೂ ಆಗಿಬಿಡಲ್ಲ. ವಸ್ತುಗಳನ್ನ ಏನು ಸುಮ್ಮನೆ ತಂದಿರಲ್ವಲ್ಲ, ದುಡ್ಡು ಕೊಟ್ಟೆ ತಂದಿರ್ತೀವಲ್ವ. ಒಂದು ಮನಿ ಸೇವಿಂಗ್ ಅಂತ ಮಾಡೋ ಜವಾಬ್ದಾರಿ ನಮ್ಮ ಹೆಣ್ಮಕ್ಳದ್ದಾಗಿರುತ್ತೆ, ಮಹಿಳೆಯರದಾಗಿರುತ್ತಲ್ವ. ಸೊ ಆದ್ದರಿಂದ ಈ ಥರ ಟಿಪ್ಸ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.